ಕೆಲವರಿಗೆ ಆಗಾಗ ಹೊಟ್ಟೆ ನೋವು ಬರುತ್ತೆ, ಆದರೆ ಇದನ್ನ ಸಾಮಾನ್ಯ ಸಮಸ್ಯೆ ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಇದು ಹಲವಾರು ಕಾಯಿಲೆಗಳು ಬರುವ ಮುನ್ಸೂಚನೆ ಕೂಡ ಆಗಿರಬಹುದು, ಅಥವಾ ದೇಹ ನಿಮಗೆ ನೀಡ್ತಿರೋ ಎಚ್ಚರಿಕೆಯೂ ಆಗಿರಬಹುದು. ಹಾಗಾಗಿ ಈ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಸಮಸ್ಯೆಗಳಿಂದ ಮುಕ್ತಿ ಪಡೆದುಕೊಳ್ಳೋದು ಬಹಳ ಒಳ್ಳೆಯದು. ಹಾಗಾದ್ರೆ ಪದೇ ಪದೇ ಹೊಟ್ಟೆ ನೋವು ಯಾವ ರೋಗವನ್ನು ಸೂಚಿಸ್ತಿರಬಹುದು? ಈ ಸಮಸ್ಯೆ ತಡೆಗಟ್ಟಲು ಏನ್ ಮಾಡಬಹುದು? ಬನ್ನಿ ನೋಡೋಣ. ಕೆಲವರಿಗೆ ಪದೇ ಪದೇ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತೆ, ಆದರೆ ಇದನ್ನ ಸಾಮಾನ್ಯ ಆರೋಗ್ಯ ಸಮಸ್ಯೆ ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ಇದು ಗ್ಯಾಸ್, ಆಯಾಸ ಅಥವಾ ಆಹಾರ ಪದ್ಧತಿಯಲ್ಲಿ ಆದಂತ ಬದಲಾವಣೆಯಿಂದ ಉಂಟಾಗುತ್ತದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಹೊಟ್ಟೆ ನೋವು ಆಗಾಗ ಕಂಡು ಬಂದ್ರೆ ಅದು ದೇಹದಲ್ಲಿನ ಆಂತರಿಕ ಸಮಸ್ಯೆಯ ಸಂಕೇತವೂ ಆಗಿರಬಹುದು ಅನ್ನೋದನ್ನ ಮರಿಬಾರದು. ಅಂತಹ ನೋವಿನ ಜೊತೆಗೆ ಹೊಟ್ಟೆಯಲ್ಲಿ ಉರಿ, ಭಾರ, ವಾಕರಿಕೆ, ಹಸಿವಿನ ಕೊರತೆ ಅಥವಾ ಆಗಾಗ ಅತಿಸಾರ ಅಥವಾ ಮಲಬದ್ಧತೆ, ಒಬ್ಬುವುದು ಅಥವಾ ಆಯಾಸದಂತಹ ಇತರ ಲಕ್ಷಣಗಳು ಸಹ ಕಾಣಿಸಿಕೊಳ್ಳಬಹುದು. ಇದಲ್ಲದೆ ಕೆಲವರಿಗೆ ತಲೆನೋವು ಅಥವಾ ತಲೆ ತಿರುಗುವಿಕೆಯ ಅನುಭವ ಬರಬಹುದು. ಈ ರೀತಿ ನೋವು ದೀರ್ಘಕಾಲದವರೆಗೆ ಮುಂದುವರೆದ್ರೆ ಅಥವಾ ದೈನಂದಿನ ಚಟುವಟಿಕೆಗಳನ್ನ ಸರಿಯಾಗಿ ಮಾಡೋದಕ್ಕೆ ಸಾಧ್ಯವಾಗದಿದ್ರೆ ಅದನ್ನ ನಿರ್ಲಕ್ಷ್ಯ ಮಾಡಬೇಡಿ. ಇಂತಹ ರೋಗ ಲಕ್ಷಣಗಳ ಮೂಲಕ ದೇಹವು ನಮಗೆ ಎಚ್ಚರಿಕೆ ಕೊಡುತ್ತೆ. ಹಾಗಾದ್ರೆ ಪದೇ ಪದೇ ಹೊಟ್ಟೆ ನೋವು ಯಾವ ರೋಗವನ್ನ ಸೂಚನೆ ಮಾಡುತ್ತೆ? ಇದನ್ನ ತಡೆಗಟ್ಟಲು ಏನು ಮಾಡಬಹುದು? ಬನ್ನಿ ತಿಳಿಯೋಣ. ಪದೇ ಪದೇ ಮರುಕಳಿಸುವ ಹೊಟ್ಟೆ ನೋವು ಯಾವ ಕಾಯಿಲೆಯ ಲಕ್ಷಣ ಅಂತ ಕೇಳಿದ್ರೆ, ತಜ್ಞ ವೈದ್ಯರು ಹೇಳುವ ಪ್ರಕಾರ ಮರುಕಳಿಸುವ ಹೊಟ್ಟೆ ನೋವು ವಿವಿಧ ರೀತಿಯ ಕಾಯಿಲೆಗಳ ಲಕ್ಷಣವಾಗಿರಬಹುದು. ಇವುಗಳಲ್ಲಿ ಇರಿಟಬಲ್ ಬೌವೆಲ್ ಸಿಂಡ್ರೋಮ್, IBS, ಉರಿಯೂತದ ಕರುಳಿನ ಕಾಯಿಲೆ, IBD, ಗ್ಯಾಸ್ಟ್ರೋಸೋಫೇಜಿಯಲ್ ರಿಫ್ಲಕ್ಸ್ ಕಾಯಿಲೆ, GERD, ಸೆಲಿಯಾಕ್ ಕಾಯಿಲೆ, ಗ್ಯಾಸ್ಟ್ರೋಎಂಟರೈಟಿಸ್, ಬ್ಯಾಕ್ಟೀರಿಯಾದ ಸೋಂಕುಗಳು, ಪಿತ್ತಗಲ್ಲುಗಳು, ಅಪೆಂಡಿಸೈಟಿಸ್, ಪ್ಯಾಂಕ್ರಿಯಾಟೈಟಿಸ್ ಮತ್ತು ಮೂತ್ರಪಿಂಡದ ಕಲ್ಲುಗಳು ಸೇರಿವೆ. ಹೆಚ್ಚುವರಿಯಾಗಿ ಪೆಪ್ಟಿಕ್ ಹುಣ್ಣು, ಒತ್ತಡ, ಹರ್ನಿಯಾ ಅಥವಾ ಲ್ಯಾಕ್ಟೋಸ್ ಸಹಿಷ್ಣುತೆಯಂತಹ ಆಹಾರ ಅಲರ್ಜಿ ಸಹ ನೋವನ್ನ ಉಂಟು ಮಾಡಬಹುದು. ಕೆಲವೊಮ್ಮೆ ಅನಾರೋಗ್ಯಕರ ಆಹಾರ ಪದ್ಧತಿ, ಅನಿಯಮಿತ ದಿನಚರಿ ಅಥವಾ ದೀರ್ಘಕಾಲದ ಒತ್ತಡ ಮತ್ತು ಆತಂಕದಿಂದಾಗಿ ಈ ನೋವು ಹೆಚ್ಚಳ ಆಗಬಹುದು. ನೋವು ನಿರಂತರವಾಗಿದ್ರೆ ಮತ್ತು ತೂಕ ನಷ್ಟ, ದೌರ್ಬಲ್ಯ ಅಥವಾ ಇತರ ಗಂಭೀರ ಲಕ್ಷಣ ಕಂಡು ಬಂದ್ರೆ ಅದನ್ನ ನಿರ್ಲಕ್ಷ್ಯ ಮಾಡಬಾರದು. ಸರಿಯಾದ ಕಾರಣವನ್ನು ಗುರುತಿಸುವುದಕ್ಕೆ ಮತ್ತು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪ್ರಾರಂಭಿಸುವುದಕ್ಕೆ ವೈದ್ಯರನ್ನ ಸಂಪರ್ಕಿಸಿ. ಹಾಗಿದ್ರೆ ಈ ರೀತಿಯ ಸಮಸ್ಯೆ ಹಾಗೂ ಹೊಟ್ಟೆ ನೋವನ್ನ ತಡೆಗಟ್ಟುವುದು ಹೇಗೆ ಅಂದ್ರೆ, ಹೊಟ್ಟೆ ನೋವನ್ನ ತಡೆಗಟ್ಟಲು ಮೊದಲು ದೈನಂದಿನ ಅಭ್ಯಾಸಗಳನ್ನ ಸುಧಾರಿಸಿಕೊಳ್ಳುವುದು ಬಹಳ ಮುಖ್ಯ. ಸಮಯಕ್ಕೆ ಸರಿಯಾಗಿ ಸಮತೋಲಿತ ಆಹಾರ ಸೇವಿಸುವುದು, ಹುರಿದ ಮತ್ತು ಮಸಾಲೆಯುಕ್ತ ಆಹಾರ ಸೇವನೆಯನ್ನ ಕಡಿಮೆ ಮಾಡೋದು ಅಗತ್ಯ. ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯೋದು ಮತ್ತು ಪ್ರತಿದಿನ ಲಘು ವ್ಯಾಯಾಮ ಅಥವಾ ನಡಿಗೆ ಮಾಡೋದು ಮುಖ್ಯ. ಒತ್ತಡ ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನ ಮಾಡೋದು ಸೇರಿದಂತೆ ಆರೋಗ್ಯಕರ ಅಭ್ಯಾಸಗಳನ್ನ ರೂಢಿಸಿಕೊಳ್ಳಿ. ಇದೆಲ್ಲದರ ಜೊತೆಗೆ ಊಟದ ನಂತರ ತಕ್ಷಣ ಮಲಗೋದನ್ನ ತಪ್ಪಿಸಿ, ಊಟದ ಬಳಿಕ ಕೆಲ ನಿಮಿಷ ವಾಕ್ ಮಾಡಿ ಹಾಗೂ ರಾತ್ರಿ ಊಟ ತಡ ಮಾಡದೆ ಬೇಗನೆ ಮುಗಿಸಿ. ಶುಚಿತ್ವ ಮತ್ತು ನೈರ್ಮಲ್ಯವನ್ನ ಕಾಪಾಡಿಕೊಳ್ಳಿ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.